ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ಗೆ ಇವಾಗ ಟ್ರೆಂಡಿಂಗ್ ಇರೋವಂಥದ್ದು ಅಲ್ವಾ, ಬೀಡ್ಸ್ ಹಾಕುವಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ ರೀತಿ ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಒಂದು ಮಷಿನ್ ವರ್ಕ್ ಬ್ಲೌಸ್ ಆಗಿರುತ್ತೆ. ಇವಾಗ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಟ್ರೆಂಡಿಂಗ್ ಇದೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾಡಿಸಿದ್ದೀನಿ ನೋಡಿ. ಈ ರೀತಿ ಬೀಡ್ಸ್ ಅನ್ನೋದು ಇದಕ್ಕೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತಂದಿರೋವಂಥದ್ದು ತೋರಿಸ್ತೀನಿ ನೋಡಿ. ಒಂದೊಂದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ಬೀಡ್ಸ್ ಕೂಡ ಹಾಕೋಬೋದು. ಇಲ್ಲ ಅಂತಂದರೆ ನಿಮಗೆ ಇನ್ನೂ ಚಿಕ್ಕದಾಗೂ ಬೇಕಾದರೂ ಹಾಕೋಬೋದು, ಇಲ್ಲ ಅಂತಂದರೆ ಉದ್ದ ಬೇಕಾ ಅದನ್ನು ಕೂಡ ಹಾಕೋಬೋದು. ಇದು ಬಂದು ಒಂದು ಪ್ಯಾಕ್ 100 ರೂಪಾಯಿಗೆ ಸಿಗುತ್ತೆ ನಿಮಗೆ. ಸೊ ಅದನ್ನು ತಗೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಸೊ ಬೇರೆ ಕಡೆಯಲ್ಲಿ ಜಾಸ್ತಿ ಏನಕ್ಕೆ ತಗೋತಾರೆ ಅಂತಂದರೆ ಅದನ್ನು ಕೂತ್ಕೊಂಡು ಸ್ಟಿಚ್ ಮಾಡ್ತಾರೆ ಅಲ್ವಾ, ಇದನ್ನು ಕೈಯಲ್ಲೇ ಹೊಲಿಬೇಕಲ್ವ, ಮಿಷಿನಲ್ಲಿ ಹೊಲಿಯೋದಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಅಮೌಂಟ್ನ ಜಾಸ್ತಿ ತಗೋತಾರೆ. 200 300 ತಗೋತಾರೆ ಬರೀ ಬೀಡ್ಸ್ನ ಸ್ಲೀವ್ಸ್ಗೆ ಹಾಕೋದಕ್ಕೆ. ಸೊ ನಾನು ಕೂಡ ಅಷ್ಟೇ 2 ಸ್ಲೀವ್ಸ್ಗೂ ಕೂಡ ಬೀಡ್ಸ್ ಹಾಕಿದ್ರೆ 300 ತಗೋತೀನಿ. ಅದಕ್ಕೋಸ್ಕರನೇ ಹೇಳಿದೆ ನೋಡಿ. ಇದನ್ನು ಇವಾಗ ಬೀಡ್ಸ್ನ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈಗ 2 ಸ್ಲೀವ್ಸು ಕೂಡ ರೆಡಿಯಾಗಿದೆ ನೋಡಿ. ಫ್ರಂಟಲ್ಲಿ ಈ ರೀತಿ ಡಿಸೈನ್ ಮಾಡಿಸಿದ್ದೀವಿ. ಇವಾಗ ಇದು ಡಿಸೈನ್ ಬಂದು ಟ್ರೆಂಡಿಂಗ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಬಂದು ವರ್ಕ್ಗೆ ನಾನು 1000 ರೂಪೀಸ್ನ ಕೊಟ್ಟಿದ್ದೀನಿ. ಸೊ ಸ್ಟಿಚಿಂಗ್ 500 1500. ಸೊ ನಾರ್ಮಲ್ ಬ್ಲೌಸ್ಗಾದರೆ 300 ತಗೋತೀನಿ. ಈ ರೀತಿ ವರ್ಕ್ ಬ್ಲೌಸ್ಗಾದರೆ ನಾನು ಬೇರೆ ಕಡೆ ತಗೊಂಡೋಗಿ ಮಾಡಿಸಿರೋದಲ್ವ, ಹಾಗಾಗಿ 500ನ ತಗೋತೀನಿ. ಸೊ ಇದಕ್ಕೆ ಹೇಗೆ ಬೀಡ್ಸ್ ಹಾಕೋದು ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಸ್ಲೀವ್ಸ್ನ ಉಲ್ಟಾ ಇಟ್ಕೊಂಡು ನಾವು ಲೈನಿಂಗ್ ಹತ್ರ ಮಾತ್ರ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ ಅಂತಂದರೆ ನಿಮಗೆ ಮೇಲ್ಗಡೆ ನಾವು ಸ್ಟಿಚ್ ಹಾಕಿರೋ ಅಂಥದ್ದು ಕಾಣಿಸೋದಿಲ್ಲ ನೋಡಿ. ಈ ರೀತಿ ಒಂದು ಸ್ವಲ್ಪ ತಗೊಂಡು ಲೈನಿಂಗ್ ಹತ್ರನೇ ಸ್ಟಿಚ್ ಹಾಕ್ಕೊಳ್ಳೋದು. ಒಂದು 2 ಸ್ಟಿಚ್ ಹಾಕ್ಕೊಳ್ಳಿ ಸಾಕು. 2 ಸ್ಟಿಚ್ ಹಾಕೊಂಡಾದಮೇಲೆ ನಾವು ಪಕ್ಕಕ್ಕೆ ಹಾಕೋದ್ರಿಂದ ದಾರ ಏನು ಕಟ್ ಮಾಡೋದು ಬೇಕಾಗಿಲ್ಲ. ನೀವು ಸ್ವಲ್ಪ ದೂರ ಹಾಕ್ತೀರಾ ಅಂತಂದರೆ ದಾರನ ಅಲ್ಲೇ ಲಾಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಹತ್ರ ಹಾಕೋದ್ರಿಂದ ಯಾವುದೇ ರೀತಿ ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗ್ಬೋದು ನೋಡಿ. ಈ ರೀತಿ ಮೇಲ್ಗಡೆ ನಾವು ಸ್ಟಿಚ್ ಆಗಿರೋ ಅಂಥದ್ದು ಕಾಣಿಸೋದಿಲ್ಲ, ಆವಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇದಾದಮೇಲೆ ಪಕ್ಕಕ್ಕೆ ನಮಗೆ ಎಷ್ಟು ಅಳತೆಗೆ ಬೇಕು, ಜಾಸ್ತಿ ಹತ್ರ ಬೇಕು ಅಂದರೆ ಜಾಸ್ತಿ ಹತ್ರ ಹಾಕ್ಕೊಳ್ಳಿ, ಸ್ವಲ್ಪ ದೂರ ಬೇಕು ಅಂತಂದರೆ ಸ್ವಲ್ಪ ದೂರ ಬೇಕಾದರೂ ಹಾಕೋಬೋದು. ಈ ರೀತಿ ಹಾಕ್ಕೊಂಡು ಅದಕ್ಕೂ ಕೂಡ ಅಷ್ಟೇ ಇನ್ನೊಂದು ಬೀಡ್ಸ್ನ ಹಾಕ್ಕೊಂಡು ನೋಡಿ. ಈ ರೀತಿ ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ 2 ಹೊಲಿಗೆನ ಹಾಕ್ಕೊಳ್ಳಿ. ಇದು ದಾರ ಬಂದು ಈ ರೀತಿ ಮಾಮೂಲಿ ಉಕ್ಸ್ ಹಾಕುವಾಗ ನಾವು ತಗೋತೀವಿ ಅಲ್ವ, 2 ಎಳೆ ತಗೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ 4 ಎಳೆ ಆಗುತ್ತಲ್ವ, ಆ ರೀತಿ ದಾರನ ತಗೊಂಡಿದ್ದೀನಿ. ಸೊ ಅಷ್ಟು ದಾರ ತಗೊಂಡ್ರೆ ನಿಮಗೆ ಸಾಕಾಗುತ್ತೆ ನೋಡಿ. ಇವಾಗ ಮತ್ತೆ ಅದೇ ರೀತಿ ಚುಚ್ಕೊಂಡು ಅದಕ್ಕೆ ಮತ್ತೆ ಇನ್ನೊಂದು ಬೀಡ್ಸ್ನ ಹಾಕೋತಾ ಹೋಗೋದು. ಸೊ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬೇಗನೆ ಹಾಕ್ಬೋದು, ಬಟ್ ನಾನು ನಿಮಗೆ ಗೊತ್ತಾಗಲಿ ಹೇಗೆ ಹಾಕೋದು ಅಂತಂದ್ಬಿಟ್ಟು ಒಬ್ಬೊಬ್ಬರಿಗೆ ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ. ಸೊ ಮೇಲ್ಗಡೆನೇ ಸ್ಟಿಚ್ ಎಲ್ಲ ಕಾಣೋ ರೀತಿ ಹಾಕ್ತಾಯಿರ್ತಾರೆ. ಆ ರೀತಿ ಹಾಕಿದ್ರೆ ಬ್ಲೌಸ್ ಫಿನಿಶಿಂಗ್ ಬರೋದಿಲ್ಲ. ಸೊ ಈ ರೀತಿ ವರ್ಕ್ ಬ್ಲೌಸ್ ಅಲ್ವಾ, ವರ್ಕ್ ಬ್ಲೌಸ್ ಎಲ್ಲ ಫಿನಿಶಿಂಗ್ ಬರಬೇಕು ಅಂತಂದರೆ ನೀವು ಕರೆಕ್ಟಾಗಿ ಹಾಕ್ಬೇಕಲ್ವ. ಪ್ರತಿಯೊಂದನ್ನು ಕೂಡ ಇದೇ ರೀತಿ ಹಾಕ್ಕೊಂಡು ಹೋಗೋದು. ಇದರಲ್ಲಿ ಸ್ಕ್ಯಾಲಪ್ ಡಿಸೈನ್ ಮಾಡಿ ಕೂಡ ಹಾಕ್ಬೋದು, ಅದನ್ನು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ನಾರ್ಮಲಾಗಿ ಸ್ಟಿಚ್ ಮಾಡೋದಕ್ಕಿಂತ ಸ್ಕ್ಯಾಲಪಲ್ಲಿ ಸ್ಟಿಚ್ ಮಾಡಿ ನೀವು ಹಾಕ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ಕ್ಯಾಲಪ್ ಡಿಸೈನ್ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ಅದನ್ನು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ. ಸೊ ನೋಡಿ, ಇಷ್ಟೇ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಪೂರ್ತಿಯಾಗಿ ನಾನು ಇದನ್ನು ಸ್ಟಿಚ್ ಮಾಡಿ ಅದು ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಪೂರ್ತಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫಟಾಫಟ್ ಅಂತಂದ್ಬಿಟ್ಟು ಸ್ಟಿಚ್ ಮಾಡ್ಕೋತು ಅಂತಂದರೆ ಒಂದು 10 ನಿಮಿಷದಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೋದು. ಸೊ ಎಲ್ಲ ಬೀಡ್ಸ್ಗಳನ್ನು ಈ ರೀತಿ ರೆಡಿ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಆ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಹಾಗೆಯೇ ಡಿಫ್ರೆಂಟ್ ಶೇಪಲ್ಲೂ ಕೂಡ ಸಿಗುತ್ತೆ ನೋಡಿ. ಇವಾಗ ಪೂರ್ತಿ ಆಯಿತು.
ಹೇಗೆ ಬಂದಿದೆ ಅಂತ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ. ಸೊ ನೀವು ಕೂಡ ನಿಮ್ಮ ಬ್ಲೌಸ್ಗೆ ಈ ರೀತಿ ಪ್ಯಾಕೆಟ್ ತಂದು ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಸೂಜಿ ದಾರದಲ್ಲಿ ಸ್ಟಿಚ್ ಮಾಡೋಕ್ಕೇನೋ ಅಲ್ವಾ. ನೀವು ಟೈಲರ್ ಹತ್ರ ಕೊಡ್ತೀರಾ ಅಂತಂದರೆ ನಾನು ಹೇಳಿದೆ ಅಲ್ವಾ, ಹಾಕೋದಕ್ಕೆ ಟೈಮಿಂಗ್ಸ್ಗೂ ಕೂಡ ಅವರು ದುಡ್ಡು ತಗೋತಾರೆ. ಸೊ ಮನೆಯಲ್ಲಿ ನೀವೇ ಸ್ಟಿಚ್ ಮಾಡ್ಕೊಳ್ಳಿ. ಟೈಲರಿಂಗ್ ಮಾಡ್ತಾ ಇಲ್ಲ ಅಂದರೂ ಕೂಡ ಮನೆಯಲ್ಲಿ ನೀವೇ ಸ್ಟಿಚ್ ಮಾಡ್ಕೋಬೋದು. ಥ್ಯಾಂಕ್ ಯು.